ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಜೂನ್ ತಿಂಗಳಾಯಿತು. ಮಳೆಗಾಲದಲ್ಲೂ ತೀವ್ರ ಶೆಕೆ ಇದೆ. ಸೂರ್ಯನ ಆರ್ಭಟ ಹೇಳತೀರದಾಗಿದೆ. ಮಳೆ ಇಲ್ಲದೆ ರೈತರು ಕಂಗಾಲಾಗಿದ್ದಾರೆ. ಸಿಲಿಕಾನ್ ಸಿಟಿ ಅಂತ ಬೆಂಗಳೂರಿನಲ್ಲಿ ನೀರಿನ ಸಮಸ್ಯೆ ಈಗಾಗಲೇ ಶುರುವಾಗಿ ಬಿಟ್ಟಿದೆ. ಈಗಾಗಲೇ ರೈತರಂತೂ ತೀವ್ರವಾಗಿ ಆತಂಕಕ್ಕೊಳಗಾಗಿದ್ದಾರೆ. ಯಾಕಂದ್ರೆ ಈ ವರ್ಷ ಬರಗಾಲ ಬಂದೇ ಬರುತ್ತೆ ಅಂತ ಚಿಂತೆಗೊಳಗಾಗಿದ್ದಾರೆ. ಅಷ್ಟಕ್ಕೂ ಅವರಿಗೇಕೆ ಈ ಮುನ್ಸೂಚನೆ ಸಿಕ್ತು ಅಂತ ಯೋಚನೆ ಮಾಡ್ತಿದ್ರೆ ಅದಕ್ಕೂ ಉತ್ತರ ಇದ್ದೇ ಇದೆ. ಅದುವೇ ಈ ವರ್ಷ ನೇರಳೆ ಹಣ್ಣು ಯಥೇಚ್ಛವಾಗಿ ಬಿಟ್ಟಿರೋದೇ ಈ ಎಲ್ಲ ಗೊಂದಲಕ್ಕೆ ಕಾರಣವಾಗಿರೋದು. ಹಾಗಾದರೆ ಬರಗಾಲಕ್ಕೂ ನೇರಳೆ ಹಣ್ಣಿಗೂ ಏನು ಸಂಬಂಧ ಎಂಬ ಪ್ರಶ್ನೆಯನ್ನು ಕೇಳಿದರೆ ಬಹುತೇಕ ಜನರು ಆಶ್ಚರ್ಯ ಪಡ್ತಾರೆ. ಒಂದು ಕಡೆ ಮಳೆ ಬರದೆ ಭೂಮಿ ಬಿರುಕು ಬಿಡುವ ಪರಿಸ್ಥಿತಿ, ಮತ್ತೊಂದು ಕಡೆ ಸಿಹಿ ಹುಳಿ ರುಚಿಯ ನೇರಳೆ ಹಣ್ಣು. ಇವೆರಡಕ್ಕೂ ಏನು ಸಂಬಂಧ ಅನ್ನೋದನ್ನು ಗಮನಿಸಿದರೆ ಭಾರತದ ಅನೇಕ ಗ್ರಾಮೀಣ ಪ್ರದೇಶಗಳಲ್ಲಿ, ಅದರಲ್ಲೂ ವಿಶೇಷವಾಗಿ ರೈತರ ನಡುವೆ ನೇರಳೆ ಮರದ ಹೂವು, ಹಣ್ಣಿನ ಪ್ರಮಾಣ ಮತ್ತು ಅದರ ಬೆಳವಣಿಗೆಯನ್ನು ಗಮನಿಸಿ ಮಳೆಯ ಬಗ್ಗೆ ಊಹೆ ಮಾಡುವ ಸಂಪ್ರದಾಯ ಬಹಳ ಹಿಂದಿನಿಂದಲೂ ಇದೆ. ಇದು ಕೇವಲ ಮೂಢನಂಬಿಕೆಯಲ್ಲ. ಇದರ ಹಿಂದೆ ಕೆಲವು ಪರಿಸರ ಮತ್ತು ಹವಾಮಾನ ಸಂಬಂಧಿತ ಕಾರಣಗಳು ಅಡಗಿವೆ. ಈ ಸಂಚಿಕೆಯಲ್ಲಿ ನೇರಳೆ ಹಣ್ಣು, ಅದರ ವೈಶಿಷ್ಟ್ಯತೆಗಳು, ಜನರ ನಂಬಿಕೆಗಳು, ವೈಜ್ಞಾನಿಕ ವಿವರಣೆಗಳು ಮತ್ತು ಬರಗಾಲದೊಂದಿಗೆ ಅದರ ಸಂಬಂಧವೇನು ಅನ್ನೋದನ್ನು ವಿವರವಾಗಿ ಹೇಳ್ತಾ ಹೋಗ್ತೇನೆ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ನೇರಳೆ ಅಥವಾ ಜಾಮೂನು ಭಾರತದಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಒಂದು ಹಣ್ಣಿನ ಮರ. ಇದರ ವೈಜ್ಞಾನಿಕ ಹೆಸರು ಸಿಜಿಜಿಯಂ ಕ್ಯುಮಿನಿ. ನೇರಳೆ ಮರವು ಸಾಮಾನ್ಯವಾಗಿ 30 ರಿಂದ 40 ಅಡಿ ಎತ್ತರದವರೆಗೆ ಬೆಳೆಯುತ್ತೆ. ಇದರ ಹಣ್ಣುಗಳು ಕಪ್ಪು ಅಥವಾ ಗಾಢ ನೇರಳೆ ಬಣ್ಣದಲ್ಲಿರ್ತವೆ. ರುಚಿಯಲ್ಲಿ ಸ್ವಲ್ಪ ಹುಳಿ ಮತ್ತು ಸಿಹಿ ಮಿಶ್ರಣ ಇರುತ್ತೆ. ಈ ಮರದ ವಿಶೇಷತೆ ಎಂದರೆ ಕಡಿಮೆ ನೀರಿನಲ್ಲೂ ಬದುಕಬಲ್ಲದು, ಹೆಚ್ಚಿನ ಉಷ್ಣತೆಯನ್ನು ಸಹಿಸಿಕೊಳ್ಳಬಲ್ಲದು, ಆಳವಾದ ಬೇರುಗಳನ್ನು ಹೊಂದಿರುತ್ತೆ, ಹಲವು ದಶಕಗಳವರೆಗೂ ಜೀವಿಸುತ್ತೆ. ಈ ಗುಣಗಳಿಂದಾಗಿ ಬರವನ್ನು ತಡೆದುಕೊಳ್ಳಬಲ್ಲ ಮರಗಳಲ್ಲಿ ಒಂದೆಂದು ಪರಿಗಣಿಸಲಾಗುತ್ತೆ. ಭಾರತದ ಅನೇಕ ಗ್ರಾಮಗಳಲ್ಲಿ ಒಂದು ಮಾತು ಪ್ರಸಿದ್ಧವಾಗಿದೆ. ಅದೇನೆಂದರೆ, ನೇರಳೆ ಹಣ್ಣು ಹೆಚ್ಚು ಬಂದರೆ ಬರಗಾಲ ಬರುತ್ತೆ ಎಂದು. ಮತ್ತೊಂದು ಕಡೆ ಕೆಲವು ಪ್ರದೇಶಗಳಲ್ಲಿ ನೇರಳೆ ಮರದಲ್ಲಿ ಹಣ್ಣು ತುಂಬಾ ಚೆನ್ನಾಗಿ ಬಂದರೆ ಮುಂದಿನ ವರ್ಷ ಮಳೆ ಕಡಿಮೆಯಾಗತ್ತೆ ಎಂಬ ನಂಬಿಕೆಯೂ ಇದೆ. ಈ ನಂಬಿಕೆ ಹುಟ್ಟಿಕೊಂಡಿದ್ದು ಹೇಗೆ ಅಂದರೆ, ರೈತರು ಶತಮಾನಗಳಿಂದಲೂ ಪ್ರಕೃತಿಯ ಬದಲಾವಣೆಗಳನ್ನು ಗಮನಿಸ್ತಿದ್ರು. ಹವಾಮಾನ ಇಲಾಖೆ ಇರದ ಕಾಲದಲ್ಲೇ ಮರಗಳು, ಪಕ್ಷಿಗಳು, ಪ್ರಾಣಿಗಳು ಮತ್ತು ಕೀಟಗಳ ವರ್ತನೆಗಳನ್ನು ನೋಡಿ ಮಳೆಯ ಬಗ್ಗೆ ಅಂದಾಜು ಮಾಡ್ತಿದ್ರು. ಆ ಸಮಯದಲ್ಲಿ ಅವರು ಗಮನಿಸಿದ ಒಂದು ಸಂಗತಿ ಎಂದರೆ, ಕೆಲವು ವರ್ಷಗಳಲ್ಲಿ ನೇರಳೆ ಮರಗಳು ಅಸಾಮಾನ್ಯ ಪ್ರಮಾಣದಲ್ಲಿ ಹಣ್ಣುಗಳನ್ನು ಕೊಡ್ತವೆ. ಅದೇ ವರ್ಷ ಅಥವಾ ನಂತರದ ಅವಧಿಯಲ್ಲಿ ಮಳೆ ಕಡಿಮೆಯಾಗುವ ಸಂದರ್ಭಗಳು ಕಂಡುಬರ್ತಿದ್ವು. ಇದರಿಂದ ನೇರಳೆ ಹಣ್ಣು ಮತ್ತು ಬರಗಾಲದ ನಡುವೆ ಸಂಬಂಧವಿದೆ ಎಂಬ ನಂಬಿಕೆ ಬೆಳೆಯಿತು. ಅಷ್ಟಕ್ಕೂ ನೇರಳೆ ಮರ ಹಣ್ಣು ಹೆಚ್ಚು ಕೊಡೋದೇಕೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಳಲು ಮರದ ಜೀವಶಾಸ್ತ್ರವನ್ನು ತಿಳಿಬೇಕು. ಸಸ್ಯಗಳು ತಮ್ಮ ಸಂತತಿಯನ್ನು ಉಳಿಸಿಕೊಳ್ಳಲು ಬೀಜಗಳನ್ನು ಉತ್ಪಾದಿಸ್ತವೆ. ಪರಿಸರದಲ್ಲಿ ಒತ್ತಡ ಹೆಚ್ಚಾದಾಗ, ಅಂದರೆ ಉಷ್ಣತೆ ಹೆಚ್ಚಾದಾಗ, ನೀರಿನ ಕೊರತೆ ಉಂಟಾದಾಗ, ಹವಾಮಾನ ಅಸ್ಥಿರವಾದಾಗ ಕೆಲವು ಮರಗಳು ತಮ್ಮ ಉಳಿವಿಗಾಗಿ ಹೆಚ್ಚು ಹೂವು ಮತ್ತು ಹಣ್ಣುಗಳನ್ನು ಉತ್ಪಾದಿಸ್ತವೆ. ಇದನ್ನು ಸಸ್ಯ ವಿಜ್ಞಾನದಲ್ಲಿ ಒಂದು ರೀತಿಯ ಸರ್ವೈವಲ್ ಸ್ಟ್ರಾಟಜಿ ಎಂದು ಕರೆಯಲಾಗುತ್ತೆ. ಅಂದರೆ ಭವಿಷ್ಯದಲ್ಲಿ ಪರಿಸ್ಥಿತಿ ಕಠಿಣವಾಗಬಹುದು ಎಂದು ಮರಕ್ಕೆ ಅನುಭವವಾದಾಗ ಅದು ಹೆಚ್ಚು ಬೀಜಗಳನ್ನು ಉತ್ಪಾದಿಸುವ ಮೂಲಕ ತನ್ನ ಮುಂದಿನ ಪೀಳಿಗೆಯನ್ನು ಉಳಿಸಿಕೊಳ್ಳಲು ಪ್ರಯತ್ನಿಸುತ್ತೆ. ನೇರಳೆ ಮರಗಳು ಸಾಮಾನ್ಯವಾಗಿ ಬೇಸಿಗೆಯ ಅಂತ್ಯದಲ್ಲಿ ಹಣ್ಣು ಬಿಡ್ತವೆ. ಒಂದು ವರ್ಷದಲ್ಲಿ ಹೆಚ್ಚು ಬಿಸಿಲಿದ್ರೆ, ಕಡಿಮೆ ತೇವಾಂಶ ಇದ್ದರೆ, ಚಳಿಗಾಲದ ನಂತರ ಉಷ್ಣತೆ ತೀವ್ರವಾಗಿ ಏರಿದ್ರೆ ನೇರಳೆ ಮರದಲ್ಲಿ ಹೂವು ಮತ್ತು ಹಣ್ಣಿನ ಪ್ರಮಾಣ ಹೆಚ್ಚಾಗಬಹುದು. ಇದೇ ಪರಿಸ್ಥಿತಿ ಮಳೆಯ ಕೊರತೆಯ ಸೂಚಕವಾಗಿರಬಹುದು. ಹೀಗಾಗಿ ಜನರು ಹಣ್ಣುಗಳ ಹೆಚ್ಚಳವನ್ನು ಬರಗಾಲದ ಮುನ್ಸೂಚನೆ ಎಂದು ಭಾವಿಸಿದರು. ಕರ್ನಾಟಕ, ಮಹಾರಾಷ್ಟ್ರ, ಮಧ್ಯಪ್ರದೇಶ ಮತ್ತು ಉತ್ತರ ಭಾರತದ ಕೆಲವು ಭಾಗಗಳಲ್ಲಿ ರೈತರು ನೇರಳೆ ಮರವನ್ನು ಪ್ರಕೃತಿಯ ಹವಾಮಾನ ಸೂಚಕ ಎಂದು ಪರಿಗಣಿಸುತ್ತಿದ್ದರು. ರೈತರು ಹೇಳೋ ಪ್ರಕಾರ ನೇರಳೆ ಮರದಲ್ಲಿ ಅತಿಯಾದ ಹೂವು ಬಂದರೆ ಮಳೆಯ ಬಗ್ಗೆ ಎಚ್ಚರಿಕೆ ವಹಿಸಬೇಕು. ಹಣ್ಣುಗಳು ಅಸಾಧಾರಣವಾಗಿ ದೊಡ್ಡದಾಗಿದ್ದರೆ ಬೇಸಿಗೆ ಕಠಿಣವಾಗಬಹುದು. ಮರಗಳು ಬೇಗನೆ ಹಣ್ಣಾಗಿದ್ದರೆ ಮಳೆ ತಡವಾಗಿ ಬರಬಹುದು. ಇವು ವೈಜ್ಞಾನಿಕವಾಗಿ ಎಲ್ಲ ಸಮಯದಲ್ಲೂ ಸತ್ಯವೆಂದು ಸಾಬೀತಾಗಿಲ್ಲ, ಆದರೆ ದೀರ್ಘಕಾಲದ ಸ್ಥಳೀಯ ಅನುಭವಗಳಿಂದ ಬಂದ ಅಭಿಪ್ರಾಯಗಳಾಗಿದೆ.
ವಿಜ್ಞಾನಿಗಳು ನೇರಳೆ ಹಣ್ಣು ಬಂದ ಪ್ರಮಾಣ ಮತ್ತು ಬರಗಾಲದ ನಡುವೆ ನೇರ ಕಾರಣವಿದೆ ಅಂತ ಹೇಳೋದಿಲ್ಲ. ಆದರೆ ಒಂದು ವಿಷಯವನ್ನು ಒಪ್ಪಿಕೊಳ್ತಾರೆ. ಮರಗಳ ಬೆಳವಣಿಗೆ ಹವಾಮಾನದಿಂದ ಪ್ರಭಾವಿತವಾಗುತ್ತೆ. ಉದಾಹರಣೆಗೆ ತಾಪಮಾನ, ಮಣ್ಣಿನ ತೇವಾಂಶ, ಭೂಗತ ನೀರು, ಗಾಳಿಯ ಆರ್ದ್ರತೆ ಇವೆಲ್ಲವೂ ಹಣ್ಣುಗಳ ಉತ್ಪಾದನೆಯನ್ನ ನಿರ್ಧರಿಸುತ್ತವೆ. ಹೀಗಾಗಿ ಹಣ್ಣುಗಳ ಪ್ರಮಾಣವು ಹವಾಮಾನದ ಒಂದು ಸೂಚಕವಾಗಿರಬಹುದು. ಆದರೆ ಅದು ಬರಗಾಲವನ್ನ ಖಚಿತವಾಗಿ ಮುನ್ಸೂಚನೆ ನೀಡುತ್ತೆ ಎಂದು ಹೇಳಲು ಸಾಕಷ್ಟು ವೈಜ್ಞಾನಿಕ ಸಾಕ್ಷಿಗಳಿಲ್ಲ. ನೇರಳೆ ಹಣ್ಣು ಅನೇಕ ಪಕ್ಷಿಗಳು ಮತ್ತು ಪ್ರಾಣಿಗಳಿಗೆ ಆಹಾರವಾಗಿದೆ. ಕೋತಿಗಳು, ಅಳಿಲುಗಳು, ಬಾವಲಿಗಳು, ಗಿಳಿಗಳು, ಮೈನಾ ಪಕ್ಷಿಗಳು ಇವು ನೇರಳೆ ಹಣ್ಣನ್ನು ತಿಂತಾವೆ. ಬರಗಾಲದ ಸಮಯದಲ್ಲಿ ಇತರ ಆಹಾರ ಮೂಲಗಳು ಕಡಿಮೆಯಾಗಬಹುದು. ಅಂತಹ ಸಂದರ್ಭದಲ್ಲಿ ನೇರಳೆ ಮರಗಳು ಜೀವ ಜಗತ್ತಿಗೆ ಪ್ರಮುಖ ಆಹಾರದ ಮೂಲವಾಗ್ತವೆ. ಆದ್ದರಿಂದ ಪ್ರಕೃತಿ ಕೆಲವೊಮ್ಮೆ ಹೆಚ್ಚು ಹಣ್ಣುಗಳನ್ನು ಉತ್ಪಾದಿಸುವ ಮೂಲಕ ಪರಿಸರದ ಸಮತೋಲನವನ್ನು ಕಾಪಾಡಲು ಸಹಾಯ ಮಾಡುತ್ತೆ. ಕೆಲವು ಅಧ್ಯಯನಗಳ ಪ್ರಕಾರ ನೇರಳೆ ಮರದ ಬೇರುಗಳು ತುಂಬಾ ಆಳಕ್ಕೆ ಹೋಗ್ತವೆ. ಭೂಮಿಯ ಆಳದ ನೀರನ್ನು ಬಳಸಿಕೊಳ್ಳಬಹುದು. ಕಡಿಮೆ ಮಳೆಯಲ್ಲೂ ಬದುಕಬಲ್ಲದು. ಹೆಚ್ಚಿನ ಉಷ್ಣತೆಯಲ್ಲೂ ಹಸಿರಾಗಬಲ್ಲದು. ಆದ್ದರಿಂದ ಇತರ ಮರಗಳು ಒಣಗಿದರೂ ನೇರಳೆ ಮರ ಜೀವಂತವಾಗಿರುತ್ತೆ. ಇದರಿಂದಲೇ ಗ್ರಾಮೀಣ ಜನರು ಇದನ್ನ ಬರಗಾಲದ ಸಂಕೇತಗಳೊಂದಿಗೆ ಜೋಡಿಸಿದ್ದಾರೆ. ಹಿಂದಿನ ಕಾಲದಲ್ಲಿ ರೈತರು ಕೇವಲ ಕ್ಯಾಲೆಂಡರ್ಗಳನ್ನು ಅವಲಂಬಿಸಿರಲಿಲ್ಲ. ಅವರು ಗಮನಿಸುತ್ತಿದ್ದ ಕೆಲವು ಪ್ರಾಕೃತಿಕ ಸಂಕೇತಗಳೆಂದರೆ ಇರುವೆಗಳ ಚಲನೆ, ಪಕ್ಷಿಗಳ ಗೂಡು ಕಟ್ಟುವ ಎತ್ತರ, ಕಪ್ಪೆಗಳ ಕೂಗು, ಮರಗಳ ಹೂ ಬಿಡುವ ಸಮಯ, ನೇರಳೆ ಮತ್ತು ಮಾವಿನ ಹಣ್ಣಿನ ಪ್ರಮಾಣ. ಈ ಎಲ್ಲ ಅಂಶಗಳನ್ನು ಸೇರಿಸಿ ಮಳೆಯ ಬಗ್ಗೆ ಊಹಿಸುತ್ತಿದ್ರು. ಇದು ಸಾವಿರಾರು ವರ್ಷಗಳ ಅನುಭವದಿಂದ ಬಂದ ಕೃಷಿ ಜ್ಞಾನವಾಗಿದೆ. ಇಂದು ಜಾಗತಿಕ ತಾಪಮಾನ ಏರಿಕೆ ದೊಡ್ಡ ಸಮಸ್ಯೆ. ಹವಾಮಾನ ಬದಲಾವಣೆಯಿಂದ ಮಳೆಯ ಮಾದರಿಗಳು ಬದಲಾಗ್ತಿವೆ, ಉಷ್ಣತೆ ಹೆಚ್ಚುತ್ತಿದೆ, ಬರಗಾಲಗಳು ಹೆಚ್ಚಾಗ್ತಿವೆ. ಇದರಿಂದ ನೇರಳೆ ಸೇರಿದಂತೆ ಅನೇಕ ಮರಗಳ ಹೂವು ಮತ್ತು ಹಣ್ಣಿನ ಚಕ್ರದಲ್ಲೂ ಬದಲಾವಣೆಗಳು ಕಾಣಿಸ್ತಾ ಇವೆ. ಕೆಲವೊಮ್ಮೆ ಮರಗಳು ಹೆಚ್ಚು ಹಣ್ಣು ಕೊಡ್ತವೆ, ಕೆಲವೊಮ್ಮೆ ತುಂಬ ಕಡಿಮೆ ಕೊಡ್ತವೆ. ನೇರಳೆ ಹಣ್ಣಿನಲ್ಲಿ ವಿಟಮಿನ್ ಸಿ, ಕಬ್ಬಿಣ, ಆಂಟಿ ಆಕ್ಸಿಡೆಂಟ್ಗಳು, ಪೊಟ್ಯಾಷಿಯಂ ಸಮೃದ್ಧವಾಗಿದೆ. ಇದು ರಕ್ತದಲ್ಲಿನ ಸಕ್ಕರೆ ನಿಯಂತ್ರಣಕ್ಕೆ ಸಹಾಯಕ, ಜೀರ್ಣಕ್ರಿಯೆ ಸುಧಾರಣೆ, ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವುದು, ದೇಹಕ್ಕೆ ತಂಪು ನೀಡೋದು ಎಂಬ ಕಾರಣಗಳಿಂದ ಪ್ರಸಿದ್ಧವಾಗಿದೆ. ಇನ್ನು ನೇರಳೆ ಹಣ್ಣು ನಿಜವಾಗಿಯೂ ಬರಗಾಲದ ಸೂಚಕವಾ ಅಂದರೆ ಭಾಗಶಃ ಹೌದು, ಆದರೆ ಸಂಪೂರ್ಣವಾಗಿ ಅಲ್ಲ. ನೇರಳೆ ಮರದ ಹೂವು ಮತ್ತು ಹಣ್ಣಿನ ಪ್ರಮಾಣವು ಪರಿಸರದ ಸ್ಥಿತಿಯನ್ನು ಪ್ರತಿಬಿಂಬಿಸಬಹುದು. ಆದರೆ ಕೇವಲ ನೇರಳೆ ಹಣ್ಣು ಹೆಚ್ಚು ಬಂತು ಎಂಬ ಕಾರಣಕ್ಕೆ ಬರಗಾಲ ಬರುತ್ತೆ ಎಂದು ಖಚಿತವಾಗಿ ಹೇಳಲು ಸಾಧ್ಯವಿಲ್ಲ ಎಂದು ವಿಜ್ಞಾನಿಗಳು ಅಭಿಪ್ರಾಯಪಡ್ತಾರೆ. ಇದು ಪ್ರಕೃತಿಯ ಹಲವಾರು ಸೂಚನೆಗಳಲ್ಲಿ ಒಂದಷ್ಟೇ. ಆದರೆ ರೈತರು ಪ್ರಕೃತಿಯನ್ನ ನಂಬಿ ಬದುಕುವವರು. ಪ್ರಕೃತಿಯೇ ಅವರಿಗೆ ಕೆಲವೊಂದು ವಿಷಯಗಳಲ್ಲಿ ಸೂಚನೆ ನೀಡುತ್ತೆ ಅಂದರೆ ಅದಕ್ಕೆ ವೈಜ್ಞಾನಿಕ ಕಾರಣ ಏನೇ ಇರಬಹುದು. ಆದರೆ ಮನುಷ್ಯ ಮತ್ತು ಪ್ರಕೃತಿಯ ನಡುವಿನ ಗಾಢವಾದ ಅನುಬಂಧಕ್ಕೆ ಸಾಕ್ಷ್ಯಗಳ ಸುಳಿವು ಇಷ್ಟೇ ಸಾಕಲ್ವಾ? ಇಂದು ಹವಾಮಾನ ಉಪಗ್ರಹಗಳು, ರಾಡರ್ಗಳು ಮತ್ತು ವೈಜ್ಞಾನಿಕ ಮುನ್ಸೂಚನೆಗಳ ಯುಗದಲ್ಲಿದ್ದರೂ ಪ್ರಕೃತಿಯ ಈ ಪುರಾತನ ಸಂಕೇತಗಳು ನಮ್ಮ ಸಂಸ್ಕೃತಿ ಮತ್ತು ಕೃಷಿ ಪರಂಪರೆಯ ಅಮೂಲ್ಯ ಭಾಗವಾಗಿವೆ. ನೇರಳೆ ಹಣ್ಣು ಹೆಚ್ಚು ಬಂದರೆ ಬರಗಾಲ ಬರುತ್ತೆ ಎಂಬ ಮಾತು ಸಂಪೂರ್ಣ ಸತ್ಯವಾಗಿರದಿದ್ದರೂ ಪ್ರಕೃತಿಯನ್ನು ಸೂಕ್ಷ್ಮವಾಗಿ ಗಮನಿಸಿದ ನಮ್ಮ ಪೂರ್ವಜರ ಜ್ಞಾನವನ್ನು ಪ್ರತಿಬಿಂಬಿಸುವ ಒಂದು ಕುತೂಹಲಕಾರಿ ನಂಬಿಕೆ. ಆ ನಂಬಿಕೆಗೆ ತಕ್ಕಂತೆ ಪ್ರಾಕೃತಿಕವಾಗಿ ಏನಾದರೊಂದು ಸಮಸ್ಯೆಗಳಂತೂ ನಡೆಯುತ್ತೆ ಅನ್ನೋದು ಶತಸಿದ್ಧ. ಪ್ರಕೃತಿ ಎಂದಿಗೂ ಮಾತನಾಡೋದಿಲ್ಲ, ಆದರೆ ಸಂಕೇತಗಳ ಮೂಲಕ ತನ್ನ ಸಂದೇಶವನ್ನು ತಿಳಿಸುತ್ತೆ. ಮರದ ಹೂವು, ಹಣ್ಣಿನ ಫಲ ಮತ್ತು ಋತುಗಳ ಬದಲಾವಣೆಗಳಲ್ಲಿ ದೈವದ ಸೂಚನೆ ಅಡಗಿರುತ್ತೆ. ಭೂಮಿಯ ಸ್ಪಂದನವನ್ನು ಅರಿತವನು ಭವಿಷ್ಯದ ಸಂಕೇತಗಳನ್ನು ಗ್ರಹಿಸ್ತಾನೆ. ಪ್ರಕೃತಿಯ ಪ್ರತಿಯೊಂದು ಚಲನೆಯೂ ಪರಮಾತ್ಮನ ಒಂದು ಸಂದೇಶವೇ ಆಗಿದೆ. ನೇರಳೆ ಹಣ್ಣು ಕೇವಲ ಆಹಾರವಲ್ಲ, ಅದು ಪ್ರಕೃತಿಯ ಚಕ್ರವನ್ನು ನೆನಪಿಸುವ ಸಂಕೇತ. ಸಮೃದ್ಧಿ ಮತ್ತು ಕೊರತೆ ಎರಡೂ ಜೀವನದ ಭಾಗಗಳೆಂದು ಅದು ಬೋಧಿಸುತ್ತೆ. ಮಳೆ, ಬರ, ಫಲ ಮತ್ತು ಹೂವು ಇವೆಲ್ಲವೂ ಪ್ರಕೃತಿಯ ಲೀಲೆ. ಮನುಷ್ಯನು ಪ್ರಕೃತಿಯೊಂದಿಗೆ ಹೊಂದಿಕೊಂಡಾಗಲೇ ನಿಜವಾದ ಜ್ಞಾನ ದೊರೆಯುತ್ತೆ. ಪ್ರಕೃತಿಯನ್ನು ಗಮನಿಸೋದು ಧ್ಯಾನದ ಒಂದು ರೂಪ. ಮರಗಳ ಭಾಷೆಯನ್ನು ಅರಿತಾಗ ಜೀವನದ ಅನೇಕ ರಹಸ್ಯಗಳು ತೆರೆದುಕೊಳ್ತಾವೆ. ಭಗವಂತನು ಕೆಲವೊಮ್ಮೆ ಶಬ್ದಗಳ ಮೂಲಕವಲ್ಲ, ಪ್ರಕೃತಿಯ ಸಂಕೇತಗಳ ಮೂಲಕ ಮಾತನಾಡ್ತಾನೆ. ಅದನ್ನು ಗ್ರಹಿಸುವ ಕಣ್ಣು ಮತ್ತು ಮನಸ್ಸು ನಮಗಿರಬೇಕು. ಸಮೃದ್ಧಿಯ ಕಾಲದಲ್ಲಿ ವಿನಯ ಇರಲಿ, ಬರಗಾಲದ ಕಾಲದಲ್ಲಿ ಧೈರ್ಯ ಇರಲಿ. ಎರಡು ಕಾಲಗಳು ಶಾಶ್ವತವಲ್ಲ ಎಂಬುದನ್ನು ಪ್ರಕೃತಿಯೇ ಕಲಿಸ್ತಾವೆ. ಪ್ರಕೃತಿಯ ಪ್ರತಿಯೊಂದು ಫಲವೂ ಒಂದು ಉಪದೇಶವಿದ್ದಂತೆ. ನೇರಳೆ ಹಣ್ಣು ನಮಗೆ ಹೇಳೋದು ಕಷ್ಟದ ಪರಿಸ್ಥಿತಿಯಲ್ಲೂ ಬದುಕಿ ಬೆಳೆಯುವ ಶಕ್ತಿ ಪ್ರತಿಯೊಬ್ಬರ ಒಳಗೂ ಇದೆ ಎಂಬುದನ್ನು. ಪ್ರಕೃತಿಯ ಸಂಕೇತಗಳನ್ನು ಗೌರವಿಸಿ, ಭೂಮಾತೆಯ ಸಂದೇಶವನ್ನು ಆಲಿಸಿ.
ಯಾಕಂದರೆ ಪ್ರಕೃತಿಯೇ ಪರಮಾತ್ಮನ ಮೊದಲ ಗುರು. ಎಲ್ಲಕ್ಕೂ ಕಾಲವೇ ಉತ್ತರಿಸುವಾಗ ನಮ್ಮದೇನಿದೆ ಅಲ್ವಾ? ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.